నా అభిమానాన్ని చూపినచే అవకాశం ఇప్పుడు లభించింది. ಪ್ರಧಾನಿ ನರೇಂದ್ರ ಮೋದಿಯವರು ಬುಧವಾರ ಆಂಧ್ರಪ್ರದೇಶದಲ್ಲಿ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಇದರ ಮಧ್ಯೆ ವಿಶಾಖಪಟ್ಟಣದಲ್ಲಿ ಮೋದಿ ಸಾರ್ವಜನಿಕ ಜಯಘೋಷಗಳ ನಡುವೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹಾಗೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಜೊತೆ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು. ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿ ಮೋದಿಯವರ ಮೇಲೆ ಪುಷ್ಪವೃಷ್ಟಿಯನ್ನ ಸುರಿಸಿದ್ರು. ಹಾಗೆ ಇಡೀ ಪ್ರದೇಶ ಟಿಡಿಪಿ, ಬಿಜೆಪಿ ಮತ್ತು ಜನಸೇನಾ ಪಕ್ಷದ ಧ್ವಜಗಳಿಂದ ಅಲಂಕೃತಗೊಂಡಿತ್ತು. ಬಂದರು ನಗರದ ಸಂಪತ್ ವಿನಾಯಕ ದೇವಸ್ಥಾನದಿಂದ ಶುರುವಾದ ರೋಡ್ ಶೋ ಆಂಧ್ರ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜು ಮೈದಾನಕ್ಕೆ ತಲುಪಿತು. ಅಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಪಾಲ್ಗೊಂಡರು. ಆಂಧ್ರಪ್ರದೇಶಕ್ಕೆ ಪ್ರಧಾನಿಯನ್ನ ಸ್ವಾಗತಿಸಿದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೆ ಹಿರಿಯ ಅಧಿಕಾರಿಗಳು ವೈಜಾಗ್ ವಿಮಾನ ನಿಲ್ದಾಣದಲ್ಲಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಮೋದಿ ಆಂಧ್ರಪ್ರದೇಶಕ್ಕೆ ಕೊಡ್ತಾ ಇರೋ ಮೊದಲ ಭೇಟಿ ಇದಾಗಿದೆ. ಆಂಧ್ರಪ್ರದೇಶದಲ್ಲಿ ಪ್ರಧಾನಿ ಮೋದಿ 2 ಲಕ್ಷ ಕೋಟಿ ರೂಪಾಯಿಗಳ ಬಹು ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ನಾವು ಚಂದ್ರಬಾಬು ನಾಯ್ಡು ಹಾಗೆ ಪವನ್ ಕಲ್ಯಾಣ್ ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಿದ್ದೀವಿ. ಆಂಧ್ರಪ್ರದೇಶ ಸಾಧ್ಯತೆಗಳು ಮತ್ತು ಅವಕಾಶಗಳ ರಾಜ್ಯ. ಆಂಧ್ರದಲ್ಲಿನ ಈ ಸಾಧ್ಯತೆಗಳನ್ನು ಅರಿತುಕೊಂಡಾಗ ಆಂಧ್ರವೂ ಅಭಿವೃದ್ಧಿ ಹೊಂದುತ್ತೆ. ಆಗ ಮಾತ್ರ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತೆ ಅಂತ ಹೇಳಿದ್ದಾರೆ. ఆంధ్ర ప్రజల ప్రేమ మరియు అభిమానానికి నా కృతజ్ఞతలు నా అభిమానాన్ని చూపినచే అవకాశం ఇప్పుడు లభించింది. मैं सबसे पहले सिमाचलम वरालक्ष्मी नरसिम्हा स्वामी को प्रणाम करता हूं. आंध्र प्रदेश गवर्नर श्री सैयद अब्दुल नजीर गारू, जननेता मुख्यमंत्री श्री चंद्रबाबु नायडू गारू, नेता मरियु अभिनेता डिप्यूटी सीएम पवन कल्याण गारू, కేంద్ర ప్రభుత్వంలో నా సహచర మంత్రులు, రాష్ట్ర మంత్రులు, ఎంపీలు, ఎమ్మెల్యేలు మరియు ఇతర ప్రముఖులు, సోదర సోదరీమణులు, ఆంధ్రప్రదేశ్ రాష్ట్ర ప్రజల ప్రేమ మరియు అభిమానానికి నా కృతజ్ఞతలు. నా అభిమానం చూపించే అవకాశం ఇప్పుడు నాకు లభించింది. ముందుగా మనం సింహాచలం వరాహ లక్ష్మీ నరసింహస్వామి వారికి నేను నమస్కరిస్తున్నాను. 2047ರ ವೇಳೆಗೆ ಆಂಧ್ರಪ್ರದೇಶ ಸುಮಾರು $2.5 ಟ್ರಿಲಿಯನ್ ಆರ್ಥಿಕತೆಯ ಗುರಿಯನ್ನ ಹೊಂದಿದೆ. ಆಂಧ್ರದ ಜನರಿಗೆ ಸೇವೆ ಸಲ್ಲಿಸೋದು ನಮ್ಮ ಗುರಿಯಾಗಿದೆ.
ಈ ಗುರಿಯನ್ನ ಸಾಧಿಸೋದಕ್ಕೆ ಕೇಂದ್ರದ ಎನ್ಡಿಎ ಸರ್ಕಾರ ಸ್ವರ್ಣ ಆಂಧ್ರ 2047 ಉಪಕ್ರಮವನ್ನ ಶುರು ಮಾಡಿದೆ. ನಮ್ಮ ಸರ್ಕಾರ ನಗರೀಕರಣವನ್ನ ಒಂದು ಅವಕಾಶ ಅಂತ ಪರಿಗಣಿಸುತ್ತೆ. ಹಾಗೆ ಆಂಧ್ರ ಪ್ರದೇಶವನ್ನ ಹೊಸ ಯುಗದ ನಗರೀಕರಣದ ಉದಾಹರಣೆಯನ್ನಾಗಿ ಮಾಡುವ ಗುರಿಯನ್ನ ನಾವು ಹೊಂದಿದ್ದೀವಿ. ಈ ದೃಷ್ಟಿಕೋನವನ್ನ ಸಾಕಾರಗೊಳಿಸೋದಕ್ಕೆ ಕೃಷ್ಣಪಟ್ಟಣಂ ಕೈಗಾರಿಕಾ ಪ್ರದೇಶಕ್ಕೆ ಅಡಿಪಾಯ ಹಾಕಲಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. नेशनल ग्रीन हाइड्रोजन मिशन की शुरुआत की थी. हमारा लक्ष्य है 2030 तक 5 मिलियन मैट्रिक टन्स ग्रीन हाइड्रोजन का प्रोडक्शन. इसके लिए शुरुआती चरण में 2 ग्रीन हाइड्रोजन हब स्थापित होंगे, जिनमें से एक हमारा विशाखापट्टनम है. भविष्य में विशाखापट्टनम दुनिया के उन गिने चुने शहरों में होगा जहां इतने बड़े स्केल पर ग्रीन हाइड्रोजन प्रोडक्शन की फैसिलिटी होगी. इस ग्रीन हाइड्रोजन हब से अनेक जॉब अपॉर्चुनिटीज तैयार होगी. साथ ही आंध्र प्रदेश में मैन्युफैक्चरिंग इकोसिस्टम भी डेवलप होगा. साथियों, आज मुझे नक्कापल्ली में बल्क ड्रग पार्क प्रोजेक्ट का शिलान्यास करने का अवसर भी मिला है. आंध्र प्रदेश देश के उन 3 राज्यों में से एक है जहां इस तरह के पार्क की स्थापना की जा रही है. इस पार्क में मैन्युफैक्चरिंग और रिसर्च के लिए बेहतरीन इंफ्रास्ट्रक्चर तैयार किया जाएगा. इससे इन्वेस्टर्स का उत्साह बढ़ेगा और यहां की फार्मा कंपनियों को फायदा होगा. साथियों, हमारी सरकार अर्बनाइजेशन को एक अपॉर्चुनिटी के रूप में देखती है और हम आंध्र को न्यू एज अर्बनाइजेशन का एक उदाहरण बनाना चाहते हैं. इसी विजन को साकार करने के लिए आज कृष्णापट्टनम इंडस्ट्रियल एरिया यानी क्रीज सिटी का फाउंडेशन स्टोन रखा गया है.